ವೀಕ್ಷಕರೇ, ವಿರಾಮದ ನಂತರ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಮಯದಲ್ಲಿ ನಾವು ತಲೆನೋವು ಈ ಮುಂದಿನ ವಿಷಯಗಳನ್ನು ಚರ್ಚಿಸುವ. ಈ ತಲೆನೋವು ಅಂತ ಕೆಲವು ವಿಷಯಗಳಲ್ಲಿ ನೀವು ಸಲಹೆಯನ್ನು ಕೊಟ್ಟಿದ್ದೀರಿ, ಬೇರೆ ಬೇರೆ ರೀತಿಯ ತಲೆನೋವುಗಳು. ಯಾಕೆಂದರೆ ತಲೆನೋವುಗಳು ಬರುವಾಗ ನೀವು ಹೇಳ್ತಿದ್ರಿ ಖಾಲಿ ಮೆಡಿಕಲ್ಗೆ ಹೋಗಿ ಒಂದು ಮೆಡಿಸಿನ್ ತಗೊಂಡು ಬಂದು ತಲೆನೋವಿಗೆ, ಅದು ಅಲ್ಲ, ತಲೆನೋವಿನಲ್ಲಿ ಬೇರೆ ಬೇರೆ ರೀತಿಯ ತಲೆನೋವುಗಳು ಬರ್ತದೆ. ಅದಕ್ಕಾಗಿ ನಾವು ತಲೆನೋವು ಬಂದರೆ ಡಾಕ್ಟ್ರ್ ಹತ್ತಿರ ಹೋಗಿ ಡಾಕ್ಟ್ರನ ಸಲಹೆಯನ್ನು ತೆಗೆದುಕೊಂಡೇ ಮೆಡಿಸಿನ್ ತಗೊಳ್ಬೇಕು. ಸೈಡ್ ಎಫೆಕ್ಟ್ ಅದೇನೋ ಬರಲಿಕ್ಕೆ ಸಾಧ್ಯತೆ ಇದೆ. ತಲೆನೋವು ಇದೊಂದು ಸಿಂಟಮ್, ಇದೊಂದು ಲಕ್ಷಣ ಅಷ್ಟೇ. ನಾವು ಮೆಡಿಕಲ್ ಶಾಪಿಂದ ಮದ್ದು ತಗೊಂಡು ಮಾತ್ರೆ ತಗೊಂಡು ಪೇನ್ ಕಿಲ್ಲರ್ ತಗೊಂಡು ನುಂಗಿದರೆ ಆ ಸಿಂಪ್ಟಮನ್ನು ಮಾತ್ರ ಗುಣ ಮಾಡಿದಾಗ ಆಗ್ತದೆ. ತಲೆನೋವಿಗೆ ಯಾವತ್ತೂ ಕಾರಣ ಒಳಗಿರ್ತದೆ. ತಲೆನೋವಿನ ಕಾರಣ ಹಿಡನ್, ಅದು ಹೊರ ಕಾಣೋದಿಲ್ಲ. ಅದನ್ನು ಒಬ್ಬ ವೈದ್ಯರೇ ಅದನ್ನು ಹುಡುಕಬೇಕೆ ಹೊರತು ರೋಗಿಗೆ ಅದು ಕಾರಣ ಏನು ಅಂತ ಗೊತ್ತಾಗೋದಿಲ್ಲ. ಈಗ ಮೈಗ್ರೇನ್ ಹೇಳಿದೆ. ಮೈಗ್ರೇನಿಗೆ ನಾವು ಸಾಮಾನ್ಯವಾಗಿ ಹೇಳೋದಾದರೆ ಜೀರ್ಣಶಕ್ತಿಯ ಒಂದು ತೊಂದರೆಯಿಂದಾಗಿ ಆಗೋದು ಅಂತ ಹೇಳ್ತೇವೆ. ಇದು ಯಾರಿಗೂ ಕಾಣೋದಿಲ್ಲ, ಯಾಕಂದರೆ ಹೊಟ್ಟೆ ಇರೋದು ಕೆಳಗೆ, ತಲೆ ಇರೋದು ಮೇಲೆ. ಹೊಟ್ಟೆಗೆ ತಲೆಗೆ ಎಲ್ಲಿಂದ ಸಂಬಂಧ ಅಂತ ಆಗ್ತದೆ. ಹೊಟ್ಟೆಗೆ ಮದ್ದು ಕೊಟ್ಟರೆ ತಲೆನೋವು ಕಮ್ಮಿ ಆಗ್ತದೆ. ಇದು ನನ್ನ ಒಂದು ವೈದ್ಯ ವೃತ್ತಿಯಲ್ಲಿ ನಾನು ಕಂಡಂಥದ್ದು, ಅಥವಾ ನಾನು ಪುಸ್ತಕದಲ್ಲಿ ಓದಿ, ನನ್ನ ಆಯುರ್ವೇದದಲ್ಲಿ ಓದಿ ವೈದ್ಯ ವೃತ್ತಿಯಲ್ಲಿ ನಾನು ಕಂಡಂಥ ಯಶಸ್ಸಿನ ಕಥೆಗಳದು. ನಾನು ಸುಮಾರು ನೋಡಿದ್ದೇನೆ. ಹಾಗೆ ತಲೆನೋವು ಅಂತ ಹೇಳ್ಬಿಡ್ತಾರೆ. ಮೊನ್ನೆ ಒಂದು ಪೇಷಂಟ್ ಬಂದಿತ್ತು ಹಾಗೆ, ಸುಮಾರು ಒಂದು 5 ವರ್ಷದಿಂದ ಮೈಗ್ರೇನ್ ಹೆಡ್ಏಕ್ ಇತ್ತು. ಸುಮಾರು ಎಲ್ಲ ಕಡೆ ಆಗಿದೆ, CT ಸ್ಕ್ಯಾನ್ ಆಗಿದೆ, MRI ಸ್ಕ್ಯಾನ್ ಆಗಿದೆ, ಪ್ರತಿಯೊಂದು ಸ್ಕ್ಯಾನಿಂಗು ಆಗಿದೆ, ಎಲ್ಲ ರೀತಿಯ ಮೆಡಿಸಿನ್ನು ಆಗಿದೆ. ತಲೆನೋವು ಮಾತ್ರ ಕಮ್ಮಿ ಆಗಲಿಲ್ಲ. ತಲೆನೋವು ಉಂಟು, ಮಾತ್ರೆ ತಗೊಂಡಾಗ ಒಂದು ಸರ್ತಿ ಕಮ್ಮಿ ಆಗ್ತದೆ, ಮತ್ತು ತಲೆನೋವು ಇರ್ತದೆ. ಸೊ ಆಯುರ್ವೇದಕ್ಕೆ ಬಂದರು. ಆಯುರ್ವೇದಕ್ಕೆ ಬಂದಾಗ ನಾವು ಅವರಿಗೆ ಪಂಚಕರ್ಮ ಚಿಕಿತ್ಸೆ ಕೊಟ್ಟೆವು. ಅವರಿಗೆ ಮುಖ್ಯವಾಗಿ ಶೋಧನ, ನಾವು ಇದರಲ್ಲಿ ವಿರೇಚನ ಚಿಕಿತ್ಸೆ ಕೊಡ್ತೇವೆ ಇದರಲ್ಲಿ. ಸೊ ವಿರೇಚನ ಚಿಕಿತ್ಸೆ ಆದ ಕೂಡಲೇ, ಆದ ಮರುದಿವಸದಿಂದಲೇ ಪೇಷಂಟಿಗೆ ತಲೆನೋವು ಇಲ್ಲ. ಇಷ್ಟವರೆಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ. ತಲೆನೋವಿಂದ ಒಂದು 6 months ಬ್ಯಾಕಿನ ಇದು. ಇಷ್ಟವರೆಗೆ ಯಾವುದು ಪ್ರಾಬ್ಲಮ್ ಇಲ್ಲ. ನಾ ಕೊಟ್ಟದ್ದು ಹೊಟ್ಟೆಗೆ ಚಿಕಿತ್ಸೆ ಕೊಟ್ಟದ್ದು, ಗುಣ ಆದದ್ದು ತಲೆಯಲ್ಲಿ. ಯಾಕಂದ್ರೆ ಅದೇ ರೀತಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತಿದ್ರೆ, ಹೌದು, ಗ್ಯಾಸ್ಟ್ರಿಕ್ ಇಂದ ಕೂಡ ತಲೆನೋವು. ಹೌದು, ಯಾಕಂದ್ರೆ ಆಮ್ಲಪಿತ್ತ ಒಂದು ಮುಖ್ಯ ಕಾರಣ ತಲೆನೋವಿಗೆ. ನಾವು ಆಮ್ಲಪಿತ್ತ ಮಾತಾಡುವಾಗ ಗ್ಯಾಸ್ಟ್ರಿಕ್ ಮಾತ್ರ ತಲೆನೋವಿಗೆ ನೋವು ಹೋಗುವುದಕ್ಕೆ ನೋವಿನ ಮಾತ್ರೆ ಕೊಂಡ್ರೆ, ಹೌದು, ಅದು ತಲೆನೋವಿಗೆ ನೋವಿನ ಮಾತ್ರೆ ತಗೊಂಡ್ರೆ ಆ ನೋವಿನ ಮಾತ್ರೆ ಗ್ಯಾಸ್ಟ್ರಿಕ್ಕಿಗೆ ಒಂದು ಕಾರಣ. ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದ್ರಲ್ಲ, ಗ್ಯಾಸ್ಟ್ರಿಕ್ಕಿಗೆ ಮುಖ್ಯ ಕಾರಣ ನೋವಿನ ಮಾತ್ರೆ. ನಮ್ಮ ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ ಅಂತ ಹೇಳ್ತೇವೆ, NSAIDs ಅಂತ ಹೇಳ್ತೇವೆ. ನಮ್ಮ ಡೈಕ್ಲೋಫಿನಾಕ್ ಇರ್ಬೋದು, ಪ್ಯಾರಾಸಿಟಮಲ್ ಇರ್ಬೋದು, ಅಸಿಕ್ಲೋಫಿನಾಕ್ ಇರ್ಬೋದು, ಇಂಥ ಮಾತ್ರೆ ನಾವು ಹೋಗಿ ನೋವಿನ ಮಾತ್ರೆ ಪೇನ್ ಕಿಲ್ಲರ್ ಅಂತ ತಗೊಳ್ತೇವೆ. ಅದು ಈ ಗ್ಯಾಸ್ಟ್ರಿಕ್ಕಿಗೆ ಮುಖ್ಯವಾದ ಕಾರಣ. ಗ್ಯಾಸ್ಟ್ರೈಟಿಸ್ ಅಥವಾ ಹೈಪರ್ ಎಸಿಡಿಟಿ ಅಂತ ಹೇಳ್ತೇವೆ, ಅದಕ್ಕೆ ಮುಖ್ಯವಾದ ಕಾರಣ ಅದು. ಇದರಿಂದ ಒಂದು ಸತಿಗೆ ನೋವು ಕಮ್ಮಿ ಆಗ್ತದೆ, ಆದರೆ ಕಾಯಿಲೆ ಗುಣ ಅಲ್ಲ. ಪೂರ್ಣ ಗುಣ ಆಗಲ್ಲ, ಅದು ಬರ್ತಾ ಇರ್ತದೆ. ಹೌದು, ಅದಕ್ಕೆ ಈ ನೋವಿನ ಮಾತು ತಗೊಂಡು ಮತ್ತೆ ಲಾಸ್ಟಿಗೆ ಹೌದು ಮತ್ತು ಜಾಸ್ತಿ ಆಗ್ತದೆ. ಮೈಗ್ರೇನ್ ಒಂದೇ ಅಲ್ಲ, ಇನ್ನು ಟೆನ್ಷನ್ ಹೆಡ್ಏಕ್ ಕೂಡ ಹೇಳಿದೆ. ಟೆನ್ಷನ್ ಹೆಡ್ಏಕ್ಗೆ ಕಾರಣ ಟೆನ್ಷನ್. ಅದು ಶಾರೀರಿಕ ಇರ್ಬೋದು, ಮಾನಸಿಕ ಇರ್ಬೋದು. ಅದನ್ನು ರಿಲೀವ್ ಮಾಡಬೇಕು ಫಸ್ಟ್. ಅದನ್ನು ರಿಲೀವ್ ಮಾಡದೆ ಮಾತ್ರೆ ತಗೊಳ್ತಾ ಇದ್ರೆ ಅಂಗಡಿಯವನಿಗೆ ವ್ಯಾಪಾರ ಆಗೋದೇ ಹೊರತು ನಿಮಗೆ ತಲೆನೋವು ಕಮ್ಮಿ ಆಗಲ್ಲ. ಅದಕ್ಕೆ ಮೊದಲನೇದಾಗಿ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಸಲಹೆಯನ್ನು ತಗೊಂಡೆ ಆಗ ಸರಿಯಾದ ರೀತಿಯಲ್ಲಿ ಯಾವ ಮೂಲಕ ಈ ಒಂದು ತಲೆನೋವು ಸ್ಟಾರ್ಟ್ ಆಗಿದೆ, ಟೆನ್ಷನ್ನ ಮೂಲಕವ ಅಥವಾ ಗ್ಯಾಸ್ಟ್ರಿಕ್ಕಿನ ಮೂಲಕವ, ಸೇವಿಸುವಂಥ ಆಹಾರಗಳ ಮೂಲಕವ, ಯಾಕಂದರೆ ಪಿತ್ತದ ಮೂಲಕ ಅಂತ ಹೇಳ್ತೀವಿ, ಇದರ ಮೂಲಕವ, ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ತಲೆನೋವುಗಳು ಬರ್ತದೆ. ಇದಕ್ಕೆ ನಾವು ಡಾಕ್ಟರ್ ಹತ್ರ ಹೋಗಿ ಸಲಹೆಗಳನ್ನು ತೆಗೆದುಕೊಳ್ಳಿದ್ರೆ ಉತ್ತಮ, ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಅವರ ಒಂದು ಇದಕ್ಕೂ ಒಳ್ಳೆಯದು, ಪ್ರತಿಯೊಂದು ದೇಹಕ್ಕೂ ಒಳ್ಳೆಯದು. ಇಲ್ಲದಿದ್ದರೆ ನಾವು ಮೆಡಿಕಲ್ಗೆ ಹೋಗಿ ಮೆಡಿಸಿನ್ ತಗೊಂಡು ಬರುವುದು, ಅದೇ ನೀವು ಹೇಳಿದಾಗೆ ಅವ್ರ ಮೆಡಿಕಲ್ನವ್ರಿಗೆ ವ್ಯಾಪಾರ ಆಗ್ತದೆ, ನಿಮ್ಮ ತಲೆನೋವು ಮಾತ್ರ ಅದು ಕಡಿಮೆ ಆಗಿದೆ. ಇನ್ನೊಂದು ಉದಾಹರಣೆ ಹೇಳುವಾಗ, ನಮ್ಮ ಸೆಕೆಂಡ್ರಿ ಹೆಡ್ಏಕ್ ನಾವು ನೋಡ್ತಾ ಇದ್ದೇವೆ. ಸೆಕೆಂಡ್ರಿ ಹೆಡ್ಏಕಲ್ಲಿ ಇನ್ನೊಂದು ಕಾರಣ ಉಂಟು, ಸೈನಸೈಟಿಸ್ ಅಂತ ಹೇಳ್ತೇವೆ. ಅದು ನಾವು ಶೀತದ ತಲೆನೋವು ಅಂತ ಹೇಳ್ತಾರೆ ಕೆಲವು ಜನ, ಸೈಡ್ ತಲೆನೋವು ಅಂತ ಹೇಳ್ತಾರೆ. ಈ ಒಂದು ಅದೇ ನಮ್ಮ ತುಳುವಿನಲ್ಲಿ ಹೇಳ್ತಾರೆ ವರ್ಕೆನ್ನಿ ಗುತ್ತುನೆ ಅಂತ. ಸೈಡ್ ಒಂದೇ ಸೈಡಲ್ಲಿ ತಲೆನೋವು ಬರುವುದು ಅವರಿಗೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಜಾಸ್ತಿ ಬೆಳಿಗ್ಗೆ ಬಂದು ಒಂದು 10 ಗಂಟೆ ಜಾಸ್ತಿ ಆಗುವಂಥ ಒಂದು ತಲೆನೋವು, 10-11 ಗಂಟೆವರೆಗೆ. ಮಧ್ಯಾಹ್ನ ತನಕ, ಅದು ಮಧ್ಯಾಹ್ನದ ಹೊತ್ತು ಅಂತ ಕೆಲವರು ಹೇಳ್ತಾರೆ. ಸೂರ್ಯ ಮಧ್ಯ ಬರುವಾಗ ಅದು ಜಾಸ್ತಿ ಆಗ್ತದೆ, ಮತ್ತು ಅದು ಕಡಿಮೆ ಆಗ್ತಾ ಹೋಗ್ತದೆ. ಅದೊಂದು ತಲೆನೋವು ಯಾವುದಂತ ಗೊತ್ತಿಲ್ಲ. ಸೂರ್ಯ ಮಧ್ಯಾಹ್ನಕ್ಕೆ ಜಾಸ್ತಿ ಆಗಿ ಮತ್ತೆ ಸಂಜೆ ಕಮ್ಮಿ ಆಗುವಂಥದ್ದು ಮೈಗ್ರೇನ್ ಹೆಡ್ಏಕು. ನಾನೀಗ ಮಾತಾಡ್ತಿರೋದು ಸೈನಸೈಟಿಸ್ ಅಂತ. ಸೈನಸೈಟಿಸ್ ಅಂತ ಹೇಳಿದರೆ ತುಂಬ ಮುಖ್ಯವಾದ ಒಂದು ಅಂಶ ನಮ್ಮ ಇದರಲ್ಲಿ, ನಮ್ಮ ಶರೀರದಲ್ಲಿ.
ನಾವು ಮಾತಾಡುವಂಥ ಪದಗಳು, ನಮ್ಮ ಸ್ವರಗಳು ಉಚ್ಚಾರವಾಗಿ ಅಂದರೆ ಗಟ್ಟಿಯಾಗಿ ಇನ್ನೊಬ್ರಿಗೆ ಕೇಳಬೇಕು ಅಂತ ಹೇಳಿ ನಮ್ಮ ತಲೆಯ ಮೂಳೆಯಲ್ಲಿ, ನಮ್ಮ ಸ್ಕಲ್ ಬೋನ್ಸಲ್ಲಿ ಕೆಲವೊಂದು ಸೈನಸ್ ಅಂತ ಮಾಡಿದ್ದಾರೆ. ಅದು ಹೇಗೆ ಅಂತ ಹೇಳಿದರೆ, ನಮ್ಮ ಸ್ಪೀಕರ್ಸಲ್ಲಿ ಬಾಸ್ ಇರ್ತದಲ್ಲ, ಒಂದು ಬಾಸ್ ಅಂತ ಹೇಳಿದ್ರೆ ಒಂದು ಎಂಟಿ ಸ್ಪೇಸ್ ಅದಲ್ಲಿ, ಅಲ್ಲಿ ಎಂತ ಇರೋದಿಲ್ಲ, ಖಾಲಿ ಇರ್ತದೆ. ಅದು ಎಂತಕ್ಕೆ ಅಂತ ಹೇಳಿದರೆ ಸೌಂಡ್ ಆ್ಯಂಪ್ಲಿಫೈ ಆಗಿ ಕೇಳಲಿ ಅಂತ ಹೇಳಿ. ಅದೇ ರೀತಿ ನಮ್ಮ ತಲೆಯಲ್ಲೂ ಕೂಡ ಉಂಟು ಎಂಟಿ ಸ್ಪೇಸ್, ಅದು ಯಾಕೆ ಸೈನಸ್ ಅಂತ ಹೇಳ್ತೇವೆ. ಅದು ಒಂದು ಸೈಡ್ ಮಾತ್ರ ಓಪನ್, ಇನ್ನೊಂದು ಸೈಡ್ ಕ್ಲೋಸ್, ಯಾಕೆ ಸೈನಸ್ ಅಂತ ಹೇಳ್ತೇವೆ. ಆ ಸೈನಸಲ್ಲಿ ಶೀತ ಆದಾಗ, ಕೋಲ್ಡ್ ಆದಾಗ ಎಂತ ಆಗ್ತದೆ ಅಂದರೆ ಕಫ ಹೋಗಿ ಅಲ್ಲಿ ತುಂಬ್ತದೆ, ಕಫದ ಅಂಶ ಮ್ಯೂಕಸ್ ಹೋಗಿ ಆ ಸೈನಸ್ಗಳಲ್ಲಿ ತುಂಬ್ತದೆ. ತುಂಬಿದ ಮೇಲೆ ಇನ್ಫ್ಲಮೇಷನ್ ಆಗ್ತದೆ ಅದರದ್ದು, ಅಲ್ಲಿ ಇನ್ಫ್ಲಮೇಷನ್ ಆಗಿ ಪಸ್ಸಾಗಿ ತುಂಬ್ತದೆ, ಅದು ಫಿಲ್ ಆಗ್ತದೆ. ಸಾಮಾನ್ಯವಾಗಿ ನಮ್ಮ ಕಣ್ಣಿನ ಸುತ್ತ, ಮೂಗಿನ ಸುತ್ತ, ನಮ್ಮ ಒಂದು ಸೈಡ್ ಅಂತ ಹೇಳ್ತೀವಲ್ಲ, ನಮ್ಮ ಇದು ಈ ಪ್ರದೇಶದಲ್ಲಿ ಟೆಂಪೊರಲ್ ರೀಜನಲ್ಲಿ, ಹಾಗೂ ನಮ್ಮ ತಲೆ ನೆತ್ತಿಯಲ್ಲಿ ಆ ಸೈನಸ್ಗಳಿದೆ. ಆ ಸೈನಸ್ಗಳ ಮುಖ್ಯ ಕೆಲಸ ನಮ್ಮ ಸ್ವರವನ್ನು ಉಚ್ಚಾರವಾಗಿ ಕೇಳಿ, ಗಟ್ಟಿಯಾಗಿ ಕೇಳಲಿ, ಉಚ್ಚಾರ ಮಾಡುವಂಥ ಸ್ವರ ಪದ ಗಟ್ಟಿಯಾಗಿ ಕೇಳಲಿ ಅನ್ನುವಂಥ. ಅಲ್ಲಿ ಹಾಗೆ ಕಫ ತುಂಬಿದಾಗ ಇನ್ಫ್ಲಮೇಷನ್ ಆಗಿ ಅಲ್ಲಿ ನೋವು ಆಗ್ತದೆ. ಆ ನೋವು ತಲೆಗೆ ಹರಡ್ತದೆ. ಇದನ್ನು ಸೈನಸೈಟಿಸ್ ಅಂತ ಹೇಳ್ತೇವೆ, ಒಂದು ಸೈಡ್ ತಲೆನೋವು ಅಂತ ಹೇಳ್ತೇವೆ. ಕೆಲವು ಜನರಿಗೆ ಅದು ಒಂದು ಸೈಡ್ ಮಾತ್ರ ಇರ್ತದೆ, ಕೆಲವು ಜನರಿಗೆ ಎರಡೂ ಸೈಡ್ ಇರ್ತದೆ, ಕೆಲವು ಜನರಿಗೆ ಹಣೆಯಲ್ಲಿ ಮಾತ್ರ ಇರ್ತದೆ, ಕೆಲವು ಜನರಿಗೆ ನಡು ತಲೆಯಲ್ಲಿ ಇರ್ತದೆ, ಕೆಲವು ಜನರಿಗೆ ತಲೆ ನೆತ್ತಿಯಲ್ಲಿ ಇರ್ತದೆ. ಸೊ ಇಂಥ ತಲೆನೋವಿಗೆ ಸೈನಸೈಟಿಸ್ ಅಂತ ಹೇಳ್ತೇವೆ. ಶೀತದ ತಲೆನೋವು, ಶೀತ ಆಗಿ ಮತ್ತೆ ಬರುವಂಥ ತಲೆನೋವು. ಕೆಲವು ಜನ ಶೀತ ಗುಣ ಆದರೂ ತಲೆನೋವು ಗುಣ ಆಗಿರೋದಿಲ್ಲ, ಯಾಕಂದರೆ ಆ ಸೈನಸಲ್ಲಿ ಕಫ ಇನ್ನೂ ತುಂಬಿರ್ತದೆ, ಕಫ ಹೋಗಿರೋದಿಲ್ಲ. ಹೀಗೆ ಶೀತದ ತಲೆನೋವು ಅಂತ ಹೇಳ್ತೇವೆ ಇದನ್ನು. ಹಾಗಾದರೆ ಶೀತದ ತಲೆನೋವು ಅಂತ ಹೇಳಿದ್ರೆ ಶೀತ ಅದು ಗೊತ್ತಾಗ್ತದೆ ಒಂದು ಮನುಷ್ಯನಿಗೆ, ಅದರ ಗುಣಲಕ್ಷಣ ನಾವು ಇಟ್ಕೊಳ್ಬೋದು. ಮೊದಲಾಗಿ ಶೀತ ಆಗ್ತದೆ, ವ್ಯಕ್ತಿಗೆ ಶೀತ ಆಗ್ತದೆ, ಮತ್ತು ಶೀತ ಗುಣ ಆಗಿ ತಲೆನೋವು ಇರ್ತದೆ. ಈ ತಲೆನೋವು ಹೇಗಿರ್ತದೆ ಅಂತ ಹೇಳಿದರೆ ಬೆಳಗ್ಗೆ ಆಗುವಾಗ ಶುರು ಆಗ್ತದೆ. ಸಾಮಾನ್ಯ ಬೆಳಗ್ಗೆ ಇರ್ತದೆ, ಬೆಳಗ್ಗೆ ಚಳಿಗಾಲದಲ್ಲಿ ಬೆಳಗ್ಗೆ ಇರ್ತದೆ. ಮತ್ತು ಸೂರ್ಯ ಜಾಸ್ತಿ ಆದಾಗೆ ಮಧ್ಯಾಹ್ನದಷ್ಟರಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತು ಸಂಜೆಗೆ ಆಗುವಾಗ ಮತ್ತೆ ಜಾಸ್ತಿ ಆಗ್ತದೆ, ತಂಪು ಶುರು ಆಗ್ತದೆ. ತಂಪು ಶುರು ಆದಾಗ ಮತ್ತೆ ಆ ತಲೆನೋವು ಜಾಸ್ತಿ ಆಗ್ತದೆ. ಮತ್ತು ಅವನ ಸ್ವರ ಚೇಂಜ್ ಆಗ್ತದೆ. ಮೂಕಟ್ಟಿದಾಗೆ ಮಾತು, ಹೆಚ್ಚು ಗಟ್ಟಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೇ ಹೆಚ್ಚು ಉಚ್ಚಾರ ಮಾಡಿದರೂ ಕೂಡ ದೊಡ್ಡ ಸ್ವರ ಬರೋದಿಲ್ಲ, ಸಣ್ಣ ಸ್ವರವೇ ಇರ್ತದೆ. ಮತ್ತು ತಲೆನೋವು ಬೆಳಗ್ಗೆ ಜೋರು, ಮಧ್ಯಾಹ್ನ ಕಮ್ಮಿ, ಮತ್ತು ಸಂಜೆಗೆ ಆಗುವಾಗ ಮತ್ತೆ ಜೋರು. ಕಮ್ಮಿ ಅಂತ ಪೂರ್ತಿ ಗುಣ ಆಗೋದಿಲ್ಲ, ಬಟ್ ಸ್ವಲ್ಪ ತಲೆನೋವು ಇರ್ತದೆ. ಬಟ್ ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ತಲೆಯೆಲ್ಲ ಒಂದು ರೀತಿ ಭಾರ, ಹೆವಿನೆಸ್ ಆಫ್ ದ ಹೆಡ್ ಅಂತ ಹೇಳ್ತೇವೆ. ಕುತ್ತಿಗೆಲ್ಲ ಹಿಡಿದಾಗ ಆಗುವಂಥದ್ದು, ಸ್ಟಿಫ್ನೆಸ್ಸು, ಕಣ್ಣೆಲ್ಲ ಉರಿ, ಕಣ್ಣಲ್ಲಿ ಮಂಜುಗಟ್ಟಿದಾಗ ಆಗೋದು, ಹೆಚ್ಚು ನೋವು ಈ ಹುಬ್ಬಿನ ಪ್ರದೇಶದಲ್ಲಿ ಹೆಚ್ಚು, ಹಾಗೂ ನಮ್ಮ ಕೆನ್ನೆ ಪ್ರದೇಶದಲ್ಲಿ ನೋವು ಹೆಚ್ಚು, ಹಣೆಯಲ್ಲಿ ಕೂಡ ನೋವು ಹೆಚ್ಚು. ಇಂಥದ್ದಕ್ಕೆ ನಾವು ಶೀತ ತಲೆನೋವು ಅಥವಾ ಸೈನಸೈಟಿಸ್ ಅಂತ ಹೇಳ್ತೇವೆ. ಸರ್, ಇದಕ್ಕೆ ವೈದ್ಯಕೀಯವಲ್ಲದೆ ಏನಾದರೂ ಮನೆ ಮದ್ದು ಕೂಡ ಇದೆ ಸರ್ ಈ ಶೀತದಕ್ಕೆ? ಯಾಕೆಂದರೆ ನಮ್ಮ ಶೀತಕ್ಕೆ ಎಲ್ಲರೂ ಜಾಸ್ತಿಯಾಗಿ ಬೇರೆ ಬೇರೆ ತಲೆನೋವು ಬಂದಾಗ, ಶೀತ ಆದಾಗ ವಿಕ್ಸ್ ಅಂತ ತಗೊಳ್ತಾರೆ, ಕೆಲವರೆಲ್ಲ ವಿಕ್ಸ್ ಹಚ್ಚಿಕೊಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಳ್ತಾರೆ. ಅದೇ ರೀತಿ ಏನಾದರೂ ಮನೆ ಮದ್ದುಗಳಿದೆ ಸರ್ ಇದಕ್ಕೆ? ಮುಖ್ಯವಾಗಿ ಕಾರಣ ಅಂತ ನೋಡಿದರೆ ಕಫ ತುಂಬಿದ್ದು ಕಾರಣ, ಶೀತ ಕಾರಣ. ಕಫ ನಮ್ಮ ಸೈನಸ್ಗಳಲ್ಲಿ ತುಂಬಿದ ಕಾರಣ ತಲೆನೋವು ಆಗ್ತದೆ. ಇದಕ್ಕೆ ನಾವು ಎಂತ ಮಾಡಬೇಕು ಅಂತ ಹೇಳಿದರೆ, ಆ ಕಫನ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಹೇಗೆ ಮಾಡೋದು ಅಂತ ಹೇಳಿದರೆ, ಒಂದು ಹಬೆ ತಗೊಳ್ಳುವಂಥದ್ದು, ಬಿಸಿ ನೀರಿನ ಹಬೆ ತಗೊಳ್ಳುವಂಥದ್ದು. ಸಾಮಾನ್ಯ ಕೆಲವು ಜನ ಇದಕ್ಕೆ ವಿಕ್ಸ್ ಹಾಕಿ ಇಲ್ಲ ಬೇರೆ ಥರ ಹಾಕಿ ಹಬೆ ತಗೊಳ್ತಾರೆ. ಅದರ ಅವಶ್ಯಕತೆ ಎಂತ ಇಲ್ಲ. ಬೇಕಿದ್ರೆ ಹಾಕ್ಬೋದು, ಬಟ್ ಅದರ ಅವಶ್ಯಕತೆ ಇಲ್ಲ. ಬಿಸಿ ನೀರಿನ ಹಬೆ ಒಂದು ದಿನಕ್ಕೆ 2-3 ಸತಿ ತಗೊಳ್ಳೋದ್ರಿಂದ ಆ ಕಫ ಕರಗಿ ಹೊರಗೆ ಬರ್ತದೆ. ಒಂದು ಸತಿ ಆ ಕಫ ಕರಗಿ ಹೊರಗೆ ಬಂದರೆ ಮತ್ತೆ ತಲೆನೋವು ಇರೋದಿಲ್ಲ. ಮುಖ್ಯವಾಗಿ ಇದರಲ್ಲಿ ಇನ್ನೊಂದು ಮಾಡೋದು ಅಂತ ಹೇಳಿದರೆ, ಮತ್ತೆ ಶೀತ ಆಗೋದಾಗೆ ನೋಡುವಂಥದ್ದು. ಶೀತ ಆಗೋದಾಗೆ, ಶೀತ ಎಂತಕ್ಕೆ ಬಂತು, ಆ ಕಾರಣಗಳೇನು ಅಂತ ನೋಡಿ ಅದು ಆಗದಾಗೆ ತಡಿಬೇಕು. ಕೆಲವು ಜನರಿಗೆ ಸಾಮಾನ್ಯವಾಗಿ ಎಲರ್ಜಿ ಇರ್ತದೆ. ಸೊ ಎಲರ್ಜಿಯಿಂದಾಗಿ ಪದೇ ಪದೇ ಶೀತ ಬರ್ತದೆ. ಆಮೇಲೆ ಶೀತ ಬಂದರೆ ಮತ್ತೆ ಕಫ ತುಂಬೋದು, ಮತ್ತೆ ತಲೆನೋವು. ಹೀಗೆ ಅದೊಂದು ಸೈಕಲ್. ಒಂದು ಸತಿ ಶೀತ ಮತ್ತು ತಲೆನೋವು, ಮತ್ತೆ ಶೀತ ಮತ್ತೆ ತಲೆನೋವು, ಮತ್ತೆ ಶೀತ ಮತ್ತೆ ತಲೆನೋವು, ಹೀಗೆ ಇರ್ತದೆ. ಸೊ ಆದಷ್ಟು ಆ ಎಲರ್ಜಿ ಆಗದಾಗೆ, ಆ ಶೀತ ಆಗದಾಗೆ ಅವಾಯ್ಡ್ ಮಾಡಬೇಕು. ಕೆಲವು ಜನರಿಗೆ ಎಲರ್ಜಿ ಗುಣ ಮಾಡಲಿಕ್ಕೆ ಮೆಡಿಸಿನ್ ಕೂಡ ಬೇಕಾಗ್ತದೆ, ಎಲರ್ಜಿಗೆ ಮೆಡಿಸಿನ್ ಬೇಕಾಗ್ತದೆ. ಈ ಎಲರ್ಜಿ ಯಾವುದರ ಮೂಲಕ ಬರ್ತದೆ ಸರ್? ತೆಗೆದುಕೊಳ್ಳುವ ಆಹಾರಗಳ ಮೂಲಕ ಅಥವಾ ವಾತಾವರಣದ ಮೂಲಕವಾ ಅಥವಾ ಕೆಲಸ ಮಾಡುವಂಥ ಒಂದು ಈ ಎಲರ್ಜಿ ಬಗ್ಗೆ? ಯಾಕಂದರೆ ಕೆಲವರು ನನಗೆ ಶೀತ ತಲೆನೋವು ಕೇಳ್ತಾ ಇದ್ದೇನೆ, ಅದು ಗಡಿ ಬರುವುದು ಹೋಗೋದು ನೀವು ಹೇಳಿದಾಗೆ, ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಒಂದು.
ಇದು ಗಡಿ ಗಡಿ ಬರದ ರೀತಿಯಲ್ಲಿ ಅವ್ರು ಯಾವ ರೀತಿಯ ಒಂದು ಎಲರ್ಜಿ ಯಾವ ರೀತಿ ಅವರಿಗೆ ಬರ್ಬೋದು, ಅದಕ್ಕೆ ಎಲರ್ಜಿ ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದರೆ ಅವನು ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ಬೋದು. ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳಿದ್ರೆ ಅವನ ರಕ್ತದಲ್ಲಿ ಸ್ವಲ್ಪ ಎಲರ್ಜಿ ಅಂಶ ಇದ್ದಿರ್ಬೋದು. ಸ್ವಲ್ಪ ಕೂಡ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಸ್ವಲ್ಪ ಕೂಡ ಸಿಕ್ಕಿದ ಕೂಡಲೇ ಆ ಎಲರ್ಜಿ ಶೀತ ಶುರು ಆಗ್ತದೆ. ಸೊ ಅದಕ್ಕೆ ಫಸ್ಟು ಆ ಎಲರ್ಜಿ ಎಲ್ಲಿಂದ ಶುರು ಆಗ್ತದೆ ಅಂತ ಫಸ್ಟ್ ನೋಡಬೇಕು. ಕೆಲವು ಜನರಿಗೆ ರಕ್ತದಲ್ಲೇ ಇರ್ತದೆ, ರಕ್ತದಲ್ಲೇ ಇದ್ದಾಗ ಅದಕ್ಕೆ ಮೆಡಿಸಿನ್ ತಗೊಳ್ಬೇಕಾಗ್ತದೆ, ವೈದ್ಯರ ಬಳಿ ಹೋಗಿ ಮೆಡಿಸಿನ್ ತಗೊಳ್ಬೇಕಾಗ್ತದೆ. ರಕ್ತ ಇಲ್ಲ ಅಂತ ಹೇಳಿದರೆ ಯಾವುದರಿಂದಾಗಿ ಎಲರ್ಜಿ ಆಗ್ತದೆ, ಕೆಲವು ಜನರಿಗೆ ಧೂಳಿಂದ ಎಲರ್ಜಿ ಆಗ್ತದೆ, ಕೆಲವು ಜನರಿಗೆ ತರಕಾರಿಗಳಿಂದ ಎಲರ್ಜಿ ಆಗ್ತದೆ, ಕೆಲವು ಜನರಿಗೆ ಹಣ್ಣುಗಳಿಂದ ಎಲರ್ಜಿ ಆಗ್ತದೆ. ಸೊ ಯಾವುದರಿಂದ ಎಲರ್ಜಿ ಅಂತ ಫಸ್ಟು ಗಮನಿಸಬೇಕು. ಆ ಎಲರ್ಜಿ ಫ್ಯಾಕ್ಟರನ್ನು ಫಸ್ಟ್ ಅವಾಯ್ಡ್ ಮಾಡಬೇಕು. ದೇಹದಲ್ಲಿ ಎಲರ್ಜಿಯ ರಕ್ತದಲ್ಲಿ ಎಲರ್ಜಿಯ ಒಂದು ಅಂಶ ಇತ್ತು ಅಂತ ಹೇಳಿದರೆ ಯಾಕೆ ಸರಿಯಾದ ಚಿಕಿತ್ಸೆ ಮಾಡಿ ಆ ಎಲರ್ಜಿ ಬಾರದಾಗೆ ಮಾಡ್ಬೋದು. ಚಿಕಿತ್ಸೆ ಮೂಲಕ ಅದು ಬಾರದಾಗೆ ಹೌದು ಹೌದು, ಅದು 100% ಕ್ಯೂರೇಬಲ್. ಅದು 100% ಕ್ಯೂರೇಬಲ್, ಯಾವುದೇ ರೀತಿಯ ತೊಂದರೆ ಇಲ್ಲದೆ, ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲದೆ 100% ಕ್ಯೂರೇಬಲ್. ಅದು ಎಲರ್ಜಿ ಅಂಶ ಕಮ್ಮಿ ಆಯಿತು ಅಂತ ಹೇಳಿದರೆ ಮತ್ತು ಶೀತ ಕೂಡ ಕಮ್ಮಿ ಆಗ್ತದೆ. ಶೀತ ಕಮ್ಮಿ ಆಯಿತು ಅಂತ ಹೇಳಿದರೆ ತಲೆನೋವು ಕೂಡ ಕಮ್ಮಿ ಆಗ್ತದೆ. ಇನ್ನು ಕೆಲವೊಂದು ಸತಿ ಎಂತ ಆಗ್ತದೆ ಅಂತ ಹೇಳಿದರೆ ನಮ್ಮ ಮೂಗು ಮುಖ್ಯವಾದ ಅಂಶ ತಲೆನೋವಿಗೆ. ಹೌದು, ಮೂಗಿನ ಮೂಳೆ, ನಾವು ಮೂಗಿನ ನಡುಮೂಳೆ ಅಂತ ಹೇಳ್ತೇವೆ. ಆ ನಡುಮೂಳೆ ಕೆಲವು ಜನರಲ್ಲಿ ಹುಟ್ಟುದಾನೆ ಸ್ವಲ್ಪ ಕ್ರಾಸ್ ಇರ್ತದೆ, ಅಂದರೆ ಡಿವೈಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೇವೆ ಅದಕ್ಕೆ. ಸೊ ಡಿವೈಟೆಡ್ ನೇಸಲ್ ಸೆಪ್ಟಮ್ ಇದ್ದಾಗ ಮೂಗು ಬ್ಲಾಕ್ ಆಗ್ತದೆ. ಮೂಗು ಬ್ಲಾಕ್ ಆದಾಗ ಕೂಡ ಅಲ್ಲಿ ಕಫ ತುಂಬುವಂಥ ಸಾಧ್ಯತೆ ಇರ್ತದೆ. ಕಫ ತುಂಬಿದ ಕೂಡಲೇ ಅಲ್ಲಿ ತಲೆನೋವು ಶುರು ಆಗ್ತದೆ. ಕಾರಣ ಇದ್ದದ್ದು ಮೂಗಲ್ಲಿ. ಸೊ ಅದಕ್ಕೆ ನಾವು ಹಾಗೆ ಕೂಡ ಮುಖ್ಯವಾಗಿ ಮನೆಯಲ್ಲೇ ಮಾಡುವಂಥದ್ದು ಅಂತ ಹೇಳಿದರೆ ಸ್ಟೀಮ್ ತಗೊಳ್ಳುವಂಥದ್ದು, ಬಿಸಿ ನೀರಿನ ಹಬೆ ತಗೊಳ್ಳುವಂಥದ್ದು. ಸೊ ಇದರಿಂದ ಮೂಗು ಸ್ವಲ್ಪ ಫ್ರೀ ಆಗ್ತದೆ. ಸೊ ಫ್ರೀ ಆದಾಗ ಕಫ ಹೊರಗೆ ಬರ್ತದೆ. ಸೊ ಇದನ್ನು DNS ಇರುವವರು, ಅಂದರೆ ಡಿವೈಟೆಡ್ ನೇಸಲ್ ಸೆಪ್ಟಮ್ ಇರುವವರು ಪದೇ ಪದೇ ಮನೆಯಲ್ಲಿ ಅದನ್ನು ಕಂಟಿನ್ಯೂ ಮಾಡಬೇಕು. ಅದನ್ನು ಅದರಿಂದ ಕಡಿಮೆ ಮಾಡಿಕೊಳ್ಬೋದು. ಹೌದು, ಅದಕ್ಕೆ ಕೆಲವೊಂದು ಆಪ್ರೇಷನ್ ಉಂಟು ನೇಸಲ್ ಸೆಪ್ಟಮನ್ನು ಸ್ಟ್ರೈಟ್ ಮಾಡಲಿಕ್ಕೆ. ಸಣ್ಣ ಪ್ರಮಾಣದಿದ್ದರೆ ಅದನ್ನು ಹಬೆ ತಗೊಳ್ಳೋದ್ರಿಂದ ಮನೆಯಲ್ಲಿ ಕಂಟ್ರೋಲ್ ಮಾಡ್ಬೋದು. ಇಲ್ಲದಿದ್ದರೆ ಅದು ತಗೊಂಡ್ರು ಕಡಿಮೆ ಆಗದಿದ್ದರೆ ಡಾಕ್ಟ್ರ್ ಬಳಿಗೆ ಹೋಗೋದು ಹೌದು ಸೂಕ್ತ. ಸರ್, ಇನ್ನು ಬೇರೆ ಯಾವುದೇ ರೀತಿಯ ತಲೆನೋವುಗಳಿದೆಯಾ? ಈಗ ಕೆಲವು ವಿಷಯ ಹೇಳಿದ್ರಿ, ಇನ್ನು ಯಾವುದೇ ರೀತಿಯ ತಲೆನೋವುಗಳು ಬೇರೆ ಯಾವುದೇ ರೀತಿಯಲ್ಲಿ ಬರ್ತದೆ? ಇನ್ನೊಂದು ರೀತಿಯ ತಲೆನೋವು ಅಂತ ಹೇಳಿದರೆ ಟ್ರೈಜೆಮಿನಲ್ ನ್ಯೂರಾಲಜಿ ಅಂತ ಹೇಳ್ತೇವೆ. ನ್ಯೂರಾಲಜಿ ಅಂತ ಹೇಳಿದರೆ ನರ್ವ್ ಮತ್ತು ಪೇಯ್ನ್, ನರ್ವಿನ ಪೇಯ್ನ್. ಒಂದು ಮುಖ್ಯವಾದ ಕ್ರೇನಿಯಲ್ ನೋವು ಅಂತ ಉಂಟು. ಕ್ರೇನಿಯಲ್ ನೋವು ಅಂತ ಹೇಳಿ ನಮ್ಮ ಬ್ರೈನಿಂದ ಬರುವಂಥ, ಕ್ರೇನಿಯಮಿಂದ ಬರುವಂಥ ಒಂದು ನರ. ಇದು ಮುಖ್ಯವಾಗಿ ಮುಖಕ್ಕೆ ಸಪ್ಲೈ ಮಾಡ್ತದೆ. ಸೊ ಇದರ ಒಂದು ಇನ್ಫೆಕ್ಷನ್ ಆಗಿರೋದ್ರಿಂದ ಇನ್ಫ್ಲಮೇಷನ್ ಆಗೋದಕ್ಕೆ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಸಿವಿಯರ್ ಪೇಯ್ನ್ ಇರ್ತದೆ. ಸಿವಿಯರ್ ಪೇಯ್ನ್ ಮುಖ್ಯವಾಗಿ ಮುಖದ ಭಾಗದಲ್ಲಿ ಹಾಗೂ ಹಣೆಯ ಭಾಗದಲ್ಲಿ ಇರ್ತದೆ. ಸೊ ಅದರಲ್ಲಿ ನೋವಾಗುವಾಗ ಎಷ್ಟು ಅಂತ ಹೇಳಿದರೆ ಅದು ಪ್ಯಾರಾಲಿಸಿಸ್ ಆದ ರೀತಿಯಲ್ಲಿ ನೋವಾಗ್ತದೆ. ಮುಖ ಎಲ್ಲ ಒಂದು ಅದರುವಂಥದ್ದು, ವೈಬ್ರೇಷನ್ ಬರುವಂಥದ್ದು, ಕಣ್ಣಲ್ಲಿ ಅತಿ ಹೆಚ್ಚು ನೀರು ಬರುವಂಥದ್ದು, ಕಣ್ಣು ಮುಚ್ಚಲಿಕ್ಕೆ ಕಷ್ಟ ಆಗುವಂಥದ್ದು, ಹಣೆಯಲ್ಲಿ ಸಿಕ್ಕಾಬಟ್ಟೆ ನೋವು. ಇಂಥ ಒಂದು ನೋವಿಗೆ ನಾವು ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂತ ಹೇಳ್ತೇವೆ. ಇದಕ್ಕೆ ಮುಖ್ಯವಾಗಿ ಇನ್ಫೆಕ್ಷನ್ ಕಾರಣ. ಒಂದು ವೈರಾಣುವಿಂದ ಇನ್ಫೆಕ್ಷನಿಂದಾಗಿ ಇದಾಗ್ತದೆ. ಇದಕ್ಕೆ ಮನೆಯಲ್ಲಿ ಮಾಡುವಂಥದ್ದು ಯಾವುದೇ ರೀತಿಯ ಔಷಧಿ ಇಲ್ಲ. ಇದಕ್ಕೆ ಹೆಚ್ಚಂತ ಹೇಳಿದರೆ ಒಂದು ಸ್ಟೀಮ್ ಕೊಡ್ಬೋದು ಹೊರತು ಅದು ಕೂಡ ಹೆಚ್ಚು ಪ್ರಯೋಜನಕಾರಿ ಇಲ್ಲ ಅದರಲ್ಲಿ. ಇದಕ್ಕೆ ಆದಷ್ಟು ವೈದ್ಯರ ಬಳಿ ಹೋಗಿ ಅದರೊಂದು ಡಯಾಗ್ನೋಸಿಸ್ ಮಾಡಿ, ವೈದ್ಯರು ಅದನ್ನು ಪ್ರಾಪರ್ ಹಿಸ್ಟ್ರಿ ಕೇಳಿ ಅದಕ್ಕೆ ಒಂದು ರಕ್ತ ಪರೀಕ್ಷೆ ಎಲ್ಲ ಮಾಡಿ ಮತ್ತೆ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಮೆಡಿಸಿನ್ ಕೊಡ್ತಾರೆ. ಇದು 100% ಕ್ಯೂರೇಬಲ್. ಇದು ಸ್ವಲ್ಪ ಟೈಮ್ ತಗೊಳ್ತದೆ, ಆದಷ್ಟು ಬೇಗ ಗುಣ ಆಗುವಂಥದ್ದಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ, ಬಟ್ ಕ್ಯೂರೇಬಲ್. ಮತ್ತೊಂದು ರೀತಿಯ ತಲೆನೋವು ಅಂತ ಹೇಳಿದರೆ ಅತಿಯಾದ ಮದ್ಯಪಾನ ಸೇವನೆಯಿಂದ, ನಾವು ಹ್ಯಾಂಗ್ ಓವರ್ ಅಂತ ಹೇಳ್ತೇವೆ. ತನ್ನ ಪ್ರಮಾಣಕ್ಕಿಂತ ಹೆಚ್ಚು ಆ ಮದ್ಯಪಾನ ಸೇವನೆ ಆದಾಗ ಮರುದಿನಕ್ಕೆ, ಇವತ್ತು ಸೇವನೆ ಆಗಿ ಮರುದಿವಸಕ್ಕಾಗುವಾಗ ಒಂದು ತಲೆನೋವು ಇರ್ತದೆ. ಸೊ ಇದಕ್ಕೆ ಹ್ಯಾಂಗ್ ಓವರ್ ಅಥವಾ ಆಲ್ಕೋಹಾಲಿಕ್ ಹೆಡ್ಏಕ್ ಅಂತ ಹೇಳ್ತೇವೆ. ಅತಿಯಾದ ಮದ್ಯಪಾನ ಸೇವನದಿಂದಾಗಿ ಈ ರೀತಿ ಹೆಡ್ಏಕ್ ಆಗ್ತದೆ. ಮದ್ಯ ನೋಡಿದಾಗ ಸೆರೆಬ್ರಲ್ ಡಿಪ್ರೆಸೆಂಟ್, ಅದು ನಮ್ಮ ಬ್ರೈನಿನ ಆ್ಯಕ್ಟಿವಿಟೀಸನ್ನು ನಿಲ್ಲಿಸ್ತದೆ. ಸೊ ಅತಿಯಾದ ಮದ್ಯಪಾನ ಸೇವನೆಯಿಂದ ನಮ್ಮ ಬ್ರೈನ್ನ ಹೆಚ್ಚಿನ ಆ್ಯಕ್ಟಿವಿಟೀಸ್ ಕೂಡ ನಿಲ್ತದೆ. ಸೊ ಆದ ಕಾರಣ ನಿದ್ದೆ ಬರುವಂಥದ್ದು, ಅತಿ ಹೆಚ್ಚು ನಿದ್ದೆ ಬರುವಂಥದ್ದು, ನಮ್ಮ ಕಾರ್ಯಚಟುವಟಿಕೆಗಳೆಲ್ಲ ನಿಲ್ಲುವಂಥದ್ದು ಮದ್ಯಪಾನ ಸೇವನೆ ಆದಾಗ. ಸೊ ಇದು ಅದರ
ಆ್ಯಕ್ಟಿವಿಟಿ ಯಾವುದು ಮದ್ಯದ ಆ್ಯಕ್ಟಿವಿಟಿ ಮರುದಿನ ಆದರೂ ಕೂಡ ಸ್ಟಾಪ್ ಆಗದೇ ಇದ್ದಾಗ ಕೆಲವೊಂದು ಅಂಶಗಳು ಕೆಲವೊಂದು ಆ್ಯಕ್ಟಿವಿಟಿಗಳು ವಾಪಸ್ ಶುರು ಆಗಿರೋದಿಲ್ಲ. ಸೊ ಕೆಲವೊಂದು ಶುರು ಆಗಿರ್ತದೆ, ಬಟ್ ಕೆಲವೊಂದು ಶುರು ಆಗಿರೋದಿಲ್ಲ. ಹಿಂಗೆ ಅಲ್ಲಿಯ ನರುಗಳ ಮಧ್ಯೆ ನಮ್ಮ ಬ್ರೈನಿನ ಮಧ್ಯೆ ಆಗುವಂಥ ಒಂದು ಫೈಟಿಂಗಿಗೆ ನಾವು ತಲೆನೋವು ಅಂತ ಹೇಳ್ತೇವೆ, ಇದನ್ನು ಹ್ಯಾಂಗ್ ಓವರ್ ಅಂತ ಹೇಳ್ತೇವೆ, ಅಥವಾ ಆಲ್ಕೋಹಾಲಿಕ್ ಹೆಡ್ಏಕ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಇದಕ್ಕೆ ಯಾವುದೊಂದು ಪೇಯ್ನ್ ಕಿಲ್ಲರ್ ತಗೊಂಡ್ರೆ ಕೂಡ ಕಮ್ಮಿ ಆಗ್ತದೆ. ಇಲ್ಲ ನಾವು ಮಜ್ಜಿಗೆ ಸೇವನೆ ಮಾಡ್ಬೋದು, ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಹಾಕಿ ಅದರ ಸೇವನೆ ಮಾಡ್ಬೋದು, ಇಲ್ಲ ಬಿಸಿ ನೀರಿನ ಸೇವನೆ ಮಾಡ್ಬೋದು, ಇಲ್ಲ ತಲೆಗೆ ತಣ್ಣೀರಿನ ಸ್ನಾನ ಮಾಡೋದ್ರಿಂದ ಕೂಡ ಈ ತಲೆನೋವು ಕಮ್ಮಿ ಆಗ್ತದೆ. ಇದಲ್ಲದೆ ನಾವು ಬೇರೆ ರೀತಿಯ ತಲೆನೋವು ಅಂತ ನೋಡಿದರೆ ಒಂದು ತಲೆಗಾದ ಪೆಟ್ಟು, ಟ್ರಾಮಾ. ನಾವು ಇದನ್ನು ಆಗಲೇ ಮಾತಾಡಿದ್ವಿ ಸ್ಟಾರ್ಟಿಂಗಲ್ಲಿ, ಬಟ್ ಅದ್ರ ಬಗ್ಗೆ ಹೆಚ್ಚು ಹೇಳಲಿಲ್ಲ. ಟ್ರೋಮಾದಲ್ಲಿ ಒಂದು ರೀತಿಯ ತಲೆನೋವು ಅಂತ ಹೇಳಿದರೆ ಕನ್ಕಷನ್ ಅಂತ ಹೇಳ್ತೇವೆ. ಯಾವುದೇ ರೀತಿಯ ಹೊರಗಿನ ಇಂಜುರಿ ಆಗಲಿಲ್ಲ, ತಲೆಗೊಂದು ಪೆಟ್ಟು ಬಿದ್ದಿದೆ, ಏನೋ ಬಿದ್ದು ಒಳಗೆ ಡ್ಯಾಮೇಜ್ ಆಗಿದೆ. ಎಲ್ಲೂ ಡ್ಯಾಮೇಜ್ ಆಗಲಿಲ್ಲ. ನಮ್ಮ ಬ್ರೈನ್ ಎಂತ ಉಂಟು, ಅದು ತಲೆಯಲ್ಲಿ ಒಂದು ಲಿಕ್ವಿಡಲ್ಲಿ ತೇಲ್ತಾ ಉಂಟು. ಹೇಗೆ ಅಂತ ಹೇಳಿದರೆ ಮಜ್ಜಿಗೆಯಲ್ಲಿ ಬೆಣ್ಣೆ ತೇಲ್ತದಲ್ಲ, ಹಾಗೆ ಒಳಗೆ ಒಂದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಉಂಟು. ಆ ಫ್ಲೂಯಿಡಲ್ಲಿ ನಮ್ಮ ಬ್ರೈನ್ ತೇಲ್ತಾ ಇದೆ. ಆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ಡು ಶಾಕ್ ಅಬ್ಸಾರ್ಬರ್. ನಮ್ಮ ಬೈಕಿಗೆಲ್ಲ ಶಾಕ್ ಅಬ್ಸಾರ್ಬರ್ ಇದ್ದಾಗ ಅದು ಶಾಕ್ ಅಬ್ಸಾರ್ಬರ್. ಅದೆಂತ ಮಾಡ್ತಾ, ಹೀಗೆ ತಲೆಗೆ ಯಾರು ಹೊಡೆದ್ರೆ ಇಲ್ಲ ತಲೆಗೆ ಪೆಟ್ಟು ಬಿದ್ದರೆ ಎಂತ ಆಗದಾಗೆ ಒಂದು ಆ ಶಾಕನ್ನೆಲ್ಲ ಅಬ್ಸಾರ್ಬ್ ಮಾಡ್ತದೆ ಅದು. ಆದರೂ ಎಂಥಾರು ಒಂದು ಇಂಜುರಿಯಿಂದಾಗಿ ಇಲ್ಲ ಬಿದ್ದಾಗ ಅಥವಾ ಹೊಡೆದಾಗ ಅದಕ್ಕೆ ಪೆಟ್ಟು ಬಿದ್ದರೆ ಆ ಬ್ರೈನ್ ಒಮ್ಮೆ ಶೇಕ್ ಆದಾಗ ಆಗ್ತದೆ, ಅದಕ್ಕೆ ಹೊರಗಿನ ಮೂಳೆಗೆ ತಾಗ್ತದೆ. ತಾಗಿದ ಒಂದು ಇದಕ್ಕೆ ಕನ್ಕಷನ್ ಅಂತ ಹೇಳ್ತೇವೆ. ಅದರಿಂದಾಗಿ ಒಂದು 2-3 ದಿನ ತಲೆನೋವು ಇರ್ಬೋದು. ಅದಕ್ಕೆ ಕನ್ಕಷನಲ್ ಹೆಡ್ಏಕ್ ಅಂತ ಹೇಳ್ತೇವೆ. ಅದು ಒಂದು ರೀತಿಯ ತಲೆನೋವು. ಯಾಕೆ ಸಾಮಾನ್ಯವಾಗಿ ರೆಸ್ಟ್ ಒಂದಿದ್ರೆ ಸಾಕು, ಮತ್ತು ಬೇರೆ ಯಾವುದೇ ರೀತಿ ಅದಕ್ಕೆ ಔಷಧಿ ಬೇಡ, ಟ್ರೀಟ್ಮೆಂಟ್ ಯಾವುದು ಬೇಡ. ಸಾಮಾನ್ಯ ರೆಸ್ಟಲ್ಲಿ ಕಮ್ಮಿ ಆಗ್ತದೆ ಅದು. ಅದರಲ್ಲಿ ಸಾಮಾನ್ಯವಾಗಿ ವಾಂತಿ ಕೂಡ ಇರ್ಬೋದು. ಬ್ರೈನಿಗೆ ಸಾಮಾನ್ಯ ಪೆಟ್ಟು ಬಿದ್ದ ಕೂಡಲೇ ವಾಂತಿ ಇರ್ತದೆ, ಸಿಕ್ಕಾಪಟ್ಟೆ ವಾಂತಿ ಇರ್ತದೆ, ಜಾಸ್ತಿ ವಾಂತಿ ಇರ್ತದೆ. ಆ ವಾಂತಿಗೆ ಆದಾಗ ಡಿಹೈಡ್ರೇಷನ್ ಆಗೋದಾಗಿ ನೋಡ್ಕೊಳ್ಬೇಕು. ಆದಷ್ಟು ನೀರಿನ ಸೇವನೆ, ORSನ ಸೇವನೆ, ಇಂಥದ್ರಿಂದ ತಲೆನೋವು ಕಮ್ಮಿ ಆಗ್ತದೆ. ಇದಲ್ಲದೆ ತಲೆಗೆ ಇನ್ಫೆಕ್ಷನ್ ಆಗಿ ಅಂದರೆ ಮೆನಿಂಜೈಟಿಸ್ ಅಂತ ಹೇಳ್ತೇವೆ. ಮೆನಿಂಜೈಟಿಸ್ ಆದಾಗ ಕೂಡ ತಲೆನೋವು ಇರ್ಬೋದು. ಇದು ಕೆಲವರಿಗೆ ಜೋರಾದ ತಲೆನೋವು ಇರ್ತದೆ, ಕೆಲವು ಜನರಿಗೆ ಸಣ್ಣ ತಲೆನೋವು ಇರ್ತದೆ, ಹೆಚ್ಚು ಇಲ್ಲದ ತಲೆನೋವು ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಜ್ವರ ಇರ್ತದೆ. ಜ್ವರ ಹಾಗೂ ನಮ್ಮ ದೇಹದ ಚಟುವಟಿಕೆ ಕಮ್ಮಿ ಆಗ್ತದೆ. ಮೆನಿಂಜೈಟಿಸ್ ಇದ್ದರೆ ಅದಕ್ಕೆ CSFನ ಒಂದು ರಕ್ತ ಪರೀಕ್ಷೆ ಮಾಡಿದಾಗೆ ನಮ್ಮ ಸೆರೆಬ್ರೋಸ್ಪೈನಲ್ ಫ್ಲೂಯಿಡಿನ ಪರೀಕ್ಷೆ ಮಾಡಿ ಅಲ್ಲಿ ಇನ್ಫೆಕ್ಷನ್ ಉಂಟು ಅಂತ ಗೊತ್ತಾದರೆ ಮತ್ತು ಮೆನಿಂಜೈಟಿಸಿಗೆ ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಸರ್, ಈವರೆಗೆ ನೀವು ಈ ಒಂದು ತಲೆನೋವು ಬೇರೆ ಬೇರೆ ರೀತಿಯ ತಲೆನೋವುಗಳು ಬರ್ತಾ ಇದೆ ಅಂತ ಈ ಒಂದು ಸಲಹೆಯನ್ನು ಈ ಒಂದು ವ್ಯಾಧಿಗಳ ವಿಷಯದಲ್ಲಿ ನೀವು ಮಾತಾಡಿದ್ದೀರಿ. ಈಗ ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇದ್ದಾರೆ ಎಲ್ಲರೂ. ಯಾಕೆಂದರೆ ಎಲ್ಲರಿಗೆ ಬೇಕಾದಂಥ ಒಂದು ಈ ದಿನದ ಒಂದು ಮಾಹಿತಿ, ತಲೆನೋವು ಅದು ಪ್ರತಿಯೊಬ್ಬರಿಗೆ ಬೇಕಾದಂಥ ವಿಷಯವಾಗಿದೆ. ಯಾಕೆಂದರೆ ನೀವು ಹೇಳಿದ್ರಿ ಟೆನ್ಷನ್ನ ಮೂಲಕ ತಲೆನೋವು ಬರ್ತದೆ, ಶೀತದ ಮೂಲಕ ತಲೆನೋವು ಬರ್ತದೆ, ಆಹಾರ ಸೇವಿಸುವುದರ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಆದರೆ ಎಲ್ಲರೂ ನಾವು ಈಗ ನೋಡ್ತೇವೆ, ಹೆಚ್ಚಿನವರು ಡಾಕ್ಟ್ರ್ ಬಳಿಗೆ ಹೋಗುವುದಿಲ್ಲ, ಹೆಚ್ಚಿನವರು ಹೋಗೋದು ಮೆಡಿಕಲಿಗೆ, ಪೇಯ್ನ್ ಇದ್ದು ಅಥವಾ ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳು ನೋವಿಗೆ ಸಿಗ್ತದೆ. ತಲೆನೋವು ಅಂತ ಹೇಳಿದ್ರೆ ಮೆಡಿಕಲ್ನವ್ರು ಕೊಡ್ತಾರೆ ಡೈರೆಕ್ಟಾಗಿ. ಅದೇ ರೀತಿ ನೀವು ಮೊದಲಾಗಿ ಹೇಳಿದಿರಿ, ಅವರಿಗೆ ಬಿಸ್ನೆಸ್ ಆಗ್ತದೆ, ನಿಮ್ಮ ತಲೆನೋವುಗಳು ಹೋಗೋದಿಲ್ಲ. ಈ ಒಂದು ಸಮಯದಲ್ಲಿ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಅವರಿಗೆ ನಿಮ್ಮ ಈ ತಲೆನೋವುಗಳು ಬರುವಾಗ ಏನು ಮಾಡಬೇಕು, ನಿಮ್ಮ ವೈದ್ಯಕೀಯವಾಗಿ ಡಾಕ್ಟ್ರಾಗಿ ನಿಮ್ಮ ಸಲಹೆ ಏನು ಸರ್? ತಲೆನೋವನ್ನು ಹಾಗೆ ನೋಡಿದ ಹಾಗೆ ಪ್ರೈಮರಿ, ಸೆಕೆಂಡ್ರಿ ಹಾಗೂ ಅದರ್ ಕಾಸಸ್ ಆಗಿ ನಾವು ಡಿವೈಡ್ ಮಾಡಿದ್ವಿ. ಪ್ರೈಮರಿಯಲ್ಲಿ ನಾವು ಮೈಗ್ರೇನ್ ಹೆಡ್ಏಕ್ ಫಸ್ಟ್ ಹೇಳಿದ್ವಿ. ಮೈಗ್ರೇನ್ ಹೆಡ್ಏಕಲ್ಲಿ ಸಾಮಾನ್ಯವಾಗಿ ತಲೆನೋವು ಬೆಳಗ್ಗೆ ಶುರುವಾಗಿ ಮಧ್ಯಾಹ್ನಕ್ಕೆ ಜೋರಾಗ್ತದೆ, ಜಾಸ್ತಿ ಆಗ್ತದೆ, ವಾಂತಿ ಇರ್ತದೆ, ಹಾಗೂ ಸಂಜೆಗಾಗೂ ಸ್ವಲ್ಪ ಕಮ್ಮಿ ಆಗ್ತದೆ. ಇದು ಮುಖ್ಯವಾಗಿ ಪಿತ್ತದ ಕಾರಣದಿಂದ ಆಗುವಂಥದ್ದು. ಜೀರ್ಣಶಕ್ತಿ ಸರಿ ಇಲ್ಲ, ಆಹಾರ ಪದ್ಧತಿ ಸರಿ ಇಲ್ಲ, ಆಹಾರ ಸೇವನೆ ಮಿಥ್ಯಾಹಾರ ಸೇವನೆ ಆಗ್ತಾಯಿದೆ. ಸೊ ಇಂಥ ಸಮಯದಲ್ಲಿ ಮೈಗ್ರೇನ್ ಹೆಡ್ಏಕ್ ಆಗುವಂಥದ್ದು ಹೆಚ್ಚು. ಸೊ ಇಂಥದ್ರಲ್ಲಿ ಆದಷ್ಟು ನಮ್ಮ ಡಯಟನ್ನು ಸರಿ ಮಾಡಬೇಕು, ಹಾಗೂ ಆದಷ್ಟು ಬೇಗ ವೈದ್ಯರ ಬಳಿ ಹೋಗಬೇಕು. ಇದು ಗ್ಯಾಸ್ಟ್ರೈಟಿಸಿಂದಾಗಿ ಆಗ್ಬೋದು, ಹೊಟ್ಟೆ ತೊಂದರೆಯಿಂದಾಗಿ ಆಗ್ಬೋದು. ಸೊ ಆದಷ್ಟು ಬೇಗ ಇದಕ್ಕೆ ಡಯಾಗ್ನೋಸಿಸ್ ಆಗಿ ಯಾವ ಕಾರಣದಿಂದಾಗಿ ಆಗ್ತಾಯಿದೆ ಅಂತ ಡಯಾಗ್ನೋಸಿಸ್ ಆಗಿ ಇದಕ್ಕೆ ಟ್ರೀಟ್ಮೆಂಟ್ ಆದಷ್ಟು ಬೇಗ ಬೇಕು. ಬೇಗ ತಗೊಂಡಷ್ಟು ಬೇಗ ಗುಣ ಆಗ್ತದೆ ಮೈಗ್ರೇನಲ್ಲಿ. ಎರಡನೇದು ಟೆನ್ಷನ್ ಹೆಡ್ಏಕ್.
ಟೆನ್ಷನ್ ಹೆಡ್ಡೇಕಿಗೆ ನಾನು ಆಗಲೇ ಹೇಳಿದಾಗೆ ಶಾರೀರಿಕ ಹಾಗೂ ಮಾನಸಿಕ ಶ್ರಮ ನಿವಾರಣೆ ಇದು ಮುಖ್ಯವಾದ ಚಿಕಿತ್ಸೆ. ಇದಕ್ಕೆ ಶಾರೀರಿಕ ಹಾಗೂ ಮಾನಸಿಕ ಶ್ರಮ ಇದೆರಡು ಪ್ರೈಮರಿ ಹೆಡ್ಡೇಕಲ್ಲಿ ನಾವು ಹೇಳಿದ್ವಿ. ಮತ್ತೊಂದು ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳಿದ್ವಿ. ಕ್ಲಸ್ಟರ್ ಹೆಡ್ಡೇಕು ಅದಕ್ಕೆ ಕಾರಣ ಇನ್ನೂ ಕರೆಕ್ಟಾದ ಕಾರಣ ಅಂತಿಲ್ಲ, ಯಾಕಂದರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ರೋಗಿಯಿಂದ ರೋಗಿಗೆ ಅದರ ಕಾರಣ ಬದಲಾಗ್ತಾ ಇರ್ತದೆ. ರೋಗಿಯನ್ನು ಕೂರಿಸಿ ಅದನ್ನು ಕರೆಕ್ಟ್ ಕೌನ್ಸಿಲಿಂಗ್ ಮಾಡಿ ಕರೆಕ್ಟ್ ಹಿಸ್ಟ್ರಿ ಕೇಳಿ ಮತ್ತೆ ಅದಕ್ಕೆ ಚಿಕಿತ್ಸೆ ಕೊಡಲಾಗುವುದು. ಕ್ಲಸ್ಟರ್ ಹೆಡ್ಡೇಕ್ ಯಾವ ಕಂಟಿನ್ಯೂಸ್ ಇರೋದಿಲ್ಲ, ಸೊ ಅದಕ್ಕೆ ಯಾರು ಹೆಚ್ಚು ಟೆನ್ಷನ್ ಮಾಡೋದಿಲ್ಲ. ಸಾಮಾನ್ಯವಾಗಿ ಬರೋ ತಲೆನೋವು ಈಗ ಮಧ್ಯದಲ್ಲಿ ಎಲ್ಲಿಯೋ ಬಂತು, ಒಂದು ದಿನ ಬಂತು, ಅರ್ಧ ದಿನ ಬಂತು ಅಂತ ಹೇಳಿದರೆ ವ್ಯಕ್ತಿ ಆದಷ್ಟು ರೆಸ್ಟ್ ತಗೊಳ್ಳೋದು ಒಳ್ಳೆಯದು. ಸೀದಾ ಹೋಗಿ ಪೇಯ್ನ್ ಕಿಲ್ಲರ್ ತಗೊಂಡು ಆ ಪೇಯ್ನ್ ಕಿಲ್ಲರಿಗೆ ನಮ್ಮ ಬಾಡಿಗೆ ಕಸ್ಟಮ್ ಆಗೋ ಬದಲಿಗೆ ಒಂದು ರೆಸ್ಟ್ ತಗೊಂಡು ಆದಷ್ಟು ಹೈಡ್ರೇಷನ್ ಆಗಬೇಕು. ಎಳ್ನೀರು ಕುಡಿಯೋದು ಆದಷ್ಟು ಹೈಡ್ರೇಷನ್ ಆಗಬೇಕು. ನೀರಿನ ಪದಾರ್ಥ ಅಥವಾ ನಮ್ಮ ಬೊಂಡದ ಸೇವನೆ, ಎಳ್ಳೆ ನೀರಿನ ಸೇವನೆ ಅಥವಾ ORSನ ಸೇವನೆ ಅಥವಾ ಫ್ರೆಶ್ ಜ್ಯೂಸಿನ ಸೇವನೆ, ನಮ್ಮ ಪೆಪ್ಸಿ ಕೋಕೋಕೋಲಾ ಥರದ್ದು ಅಥವಾ ಕೋಕ್ಡ್ ಇದಲ್ಲ ಪ್ಯಾಕ್ಡ್ ಜ್ಯೂಸಸ್ ಅಲ್ಲ, ಫ್ರೆಶ್ ಜ್ಯೂಸಿನ ಸೇವನೆ, ಸರಿಯಾದ ಆಹಾರ ಸೇವನೆ, ಸುಲಭವಾಗಿ ಜೀರ್ಣವಾಗುವಂಥ ಆಹಾರ ಸೇವನೆ ಹೀಗೆ ಮಾಡಿ ಸಾಮಾನ್ಯವಾದ ತಲೆನೋವಿನಲ್ಲಿ ಅವರು ರೆಸ್ಟ್ ತಗೊಳ್ಳೋದು ಒಳ್ಳೆಯದು. ಸ್ವಲ್ಪ ಮಲಗಲಿ ಅಥವಾ ಎಂಥ ಕೆಲಸ ಎಲ್ಲ ಬಿಟ್ಟು ಆರಾಮದಲ್ಲಿ ರೆಸ್ಟ್ನಲ್ಲಿ ಕೂರುವಂಥದ್ದು ಒಳ್ಳೆಯದು. ಸೀದಾ ಮೆಡಿಕಲ್ ಶಾಪಿಗೆ ಹೋಗಿ ಮಾತ್ರೆ ತಗೊಳ್ಳುವಂಥದ್ದಲ್ಲ. ಮತ್ತು ಈ ಸೈನಸೈಟಿಸ್ನಲ್ಲಿ ಕಫ ಬರದ ಹಾಗೆ, ಶೀತ ಆಗದ ಹಾಗೆ ಮುಖ್ಯವಾಗಿ ನೋಡಿಕೊಳ್ಬೇಕು. ಸೈನಸಲ್ಲಿ ಹಾಗೆ ಹೇಳಿದಾಗೆ ಸೈನಸ್ನಲ್ಲಿ ಹೋಗಿ ಕಫ ತುಂಬಿಕೊಳ್ಳೋದ್ರಿಂದ ಸೈನಸೈಟಿಸ್ ಆಗ್ತದೆ. ಸೊ ಆದ ಕಾರಣ ಕಫವನ್ನು ಹೇಗೆ ತಡೆಗಟ್ಟುವಂಥದ್ದು ಆ ರೀತಿಯಲ್ಲಿ ಒಂದು ಹೋಗೋದು ಒಳ್ಳೆಯದು. ಕಫದ ನಿವಾರಣೆಗೆ ಸ್ಟೀಮ್ ತಗೊಳ್ಳುವಂಥದ್ದು ಮತ್ತು ಪದೇ ಪದೇ ಶೀತ ಆಗದ ಹಾಗೆ ಶೀತ ಟ್ರಿಗರಿಂಗ್ ಫ್ಯಾಕ್ಟರ್ಸನ್ನು ಅವಾಯ್ಡ್ ಮಾಡುವಂಥದ್ದು ಇದು ಮುಖ್ಯವಾದ ಒಂದು ಅಂಶ. ಮತ್ತು ಇನ್ನು ಟ್ರಾಮ್ಯಾಟಿಕ್ ಹೆಡ್ಡೇಕ್, ತಲೆಗೆ ಪೆಟ್ಟು ಬಿದ್ದಾಗುವಂಥದ್ದು ಅಥವಾ ಆಲ್ಕೋಹಾಲ್ ಹೆಚ್ಚು ಕನ್ಸಂಪ್ಷನ್ ಮಾಡುವಂಥದ್ದು, ಇದಕ್ಕೆ ಆ ನಿಧಾನಗಳು ಡೈರೆಕ್ಟ್ ಇರ್ತದೆ. ಟ್ರಾಮ್ಯಾಟಿಕ್ ಹೆಡ್ಡೇಕಿಗೆ ಟ್ರಾಮಾನ ಅವಾಯ್ಡ್ ಮಾಡುವಂಥದ್ದು. ಆದಷ್ಟು ಇಂಜುರಿ ಆಯಿತು ಅಂದರೆ ಇಂಜುರಿ ಟ್ರೀಟ್ಮೆಂಟ್ ಮಾಡಬೇಕು ಹೊರತು ಅದಕ್ಕೆ ಬೇರೆ ದಾರಿ ಇಲ್ಲ. ಆಲ್ಕೋಹಾಲಿಕ್ ಹೆಡ್ಡೇಕಲ್ಲಿ ಆಲ್ಕೋಹಾಲನ್ನು ಅವಾಯ್ಡ್ ಮಾಡುವಂಥದ್ದು ಅಥವಾ ಲಿಮಿಟೆಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡುವಂಥದ್ದು, ತನ್ನ ಕೆಪಾಸಿಟಿಗಿಂತ ಹೆಚ್ಚು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡದೇ ಇರುವಂಥದ್ದು. ಸೊ ಇಂಥ ಒಂದು ಮಾಡೋದ್ರಿಂದ ನಾವು ನಮ್ಮ ಶರೀರ ಪಾಲನೆ ಮಾಡ್ಬೋದು. ಆದಷ್ಟು ಹೆಡ್ಡೇಕಿಂದ ಒಂದು ನಿವಾರಣೆ ಸಿಗ್ಬೋದು. ಸರ್, ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಷಯಗಳು ನೀವು ಜನಗೆ ಅರ್ಥ ಆಗುವ ರೀತಿಯಲ್ಲಿ ಈ ಒಂದು ತಲೆನೋವು ಯಾವ ರೀತಿಯಲ್ಲಿ ಬರ್ತದೆ, ಅದಕ್ಕೆ ಯಾವ ರೀತಿಯಲ್ಲಿ ಅದನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು, ಎಲ್ಲ ರೀತಿಯ ಮಾಹಿತಿಯನ್ನು ನೀವು ನೀಡಿದ್ದೀರಿ, ಸಲಹೆ ನೀಡಿದ್ದೀರಿ. ಯಾಕಂದರೆ ಮೊದಲನೇದಾಗಿ ನೋವುಗಳು ಬಂದರೆ ಮೆಡಿಕಲ್ಗೆ ಹೋಗುವುದಲ್ಲ, ಮೊದಲನೇದಾಗಿ ನಾವು ಅದನ್ನು ಯಾವ ಮೂಲಕ ಬರ್ತಾ ಇದೆ, ಯಾವುದರಿಂದ ಬರ್ತಾ ಇದೆ ಅದಕ್ಕೆ ಮೊದಲನೇದಾಗಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸುವುದು ಅದು ಉತ್ತಮ. ಮೊದಲು ಡಾಕ್ಟ್ರ್ ಹತ್ರ ಹೋಗಿ, ಯಾಕಂದರೆ ಯಾವುದರಿಂದ ಕೆಲವರಿಗೆ ಗೊತ್ತಾಗಲ್ಲ ಅದು ಯಾವ ಮೂಲಕ ಬಂದಿದೆ, ಶೀತದ ಮೂಲಕ ಬಂದಿದೆಯೋ, ಹೊಟ್ಟೆಯ ಮೂಲಕ ಬಂದಿದೆಯೋ ಅಥವಾ ಗ್ಯಾಸ್ಟ್ರಿಕ್ ಆಗ ಹೇಳಿದಾಗೆ ದೃಷ್ಟಿಯಿಂದಾಗಿರ್ಬೋದು. ದೃಷ್ಟಿ ಅಂತ ಹೇಳಿ ದೃಷ್ಟಿ ದೋಷವನ್ನು ಸರಿ ಮಾಡಬೇಕು. ಹೌದು, ಅದಕ್ಕಾಗಿ ಮೊದಲು ಡಾಕ್ಟ್ರ್ ಹತ್ರ ಹೋದಾಗಲೇ ಈ ತಲೆನೋವು ಯಾಕೆ ಬರ್ತದೆ ಅಂತ ಹೇಳುವಾಗ ಡಾಕ್ಟ್ರ್ನವರು ಸರಿಯಾದ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಕೆಲವು ಕೌನ್ಸಿಲ್ ಅದೇ ನೀವು ಹೇಳ್ತಿದ್ರೆ ಅವ್ರ ಹತ್ರ ಕೇಳ್ತೇವೆ, ನೀವು ಜಾಸ್ತಿ ಓದ್ತೀರಾ ಅಥವಾ ತಲೆನೋವು ಯಾವ ರೀತಿ ಬರುತ್ತೆ, ಕಂಪ್ಯೂಟರಿಂದ ಇರ್ಬೋದು. ಆಗ ನೀವು ಕೇಳ್ತೀರಿ ನೀವು ಕೆಲಸ ಎಂತ ಮಾಡ್ತಾ ಇದ್ದೀರಿ, ಅವ್ರ ಹತ್ರ ಕೇಳುವಾಗ ನಿಮಗೆ ಗೊತ್ತಾಗ್ತದೆ ಇವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಟೆನ್ಷನ್, ಅದು ಕೆಲವರು ಟೆನ್ಷನ್ನಿಂದ ಆಗ ಕೂಡ ಅವರಿಗೆ ಅರ್ಥ ಆಗ್ಬೋದು ಯಾವುದರಿಂದ ನಮಗೆ ಬರ್ತಾ ಇದೆ. ಅದಕ್ಕೆ ಮೊದಲದಾಗಿ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಅವರ ಸಲಹೆ ಮೇರೆಗೆ ಮೆಡಿಷನ್ ಮಾಡಿಕೊಳ್ಳೋದು ಉತ್ತಮ. ಅದಕ್ಕಿಂತ ಅವರಿಗೆ ಆರೋಗ್ಯ. ಇಲ್ಲದ್ರೆ ಸುಮ್ಮನೆ ಹೋಗಿ ಮೆಡಿಕಲ್ನ ತಂದು ತಿನ್ನೋದು ಅದು ತಪ್ಪು, ಬೇಡ. ಇಲ್ಲದ್ರೆ ಈ ರೀತಿಯಾಗಿ ನೀವು ಅವಾಯ್ಡ್ ಮಾಡಿದರೆ, ನೀವು ಹೇಳಿದಾಗೆ ಪ್ರತಿಯೊಂದಕ್ಕೆ ಯಾವ ರೀತಿಯಿಂದ ಶೀತ ಬಂದರೆ ಏನು ಮಾಡಬೇಕು, ಮೊದಲಿಂದ ಹೇಳ್ತಾ ಇದ್ರಿ, ಶೀತ ಬಂದರೆ ಏನು ಮಾಡಬೇಕು ಅಥವಾ ಗ್ಯಾಸ್ಟ್ರಿಕ್ನ ಮೂಲಕ. ಈಗ ಸಾಮಾನ್ಯ ಒಬ್ಬ ವೈದ್ಯರ ಹತ್ರ ಹೋದರೆ ಅದೀಗ ದೃಷ್ಟಿ ದೋಷದಿಂದ ಇದೆಯಾ, ಇಲ್ಲ ಶೀತದಿಂದಾಗಿ ಇದೆಯಾ, ಇಲ್ಲ ಹೊಟ್ಟೆ ತೊಂದರೆಯಿಂದಾಗಿ ಇದೆಯಾ ಅಂತ ಒಂದು ಡಯಾಗ್ನೋಸಿಸ್ ಆಗ್ತದೆ. ಸುಮ್ಮನೆ ತಲೆನೋವಿಗೆ ಮಾತ್ರ ನುಂಗೋದಲ್ಲ. ಅದು ದೃಷ್ಟಿ ದೋಷ ಉಂಟು ಅಂತ ಹೇಳಿದ್ರೆ ವೈದ್ಯರು ದೃಷ್ಟಿಯ ಕಣ್ಣಿನ ತಜ್ಞರ ಹತ್ರ ಹೋಗಿ ಬರೆದು ಕೊಡ್ತಾರೆ. ಹೌದು. ಮತ್ತೆ ಬೇರೆ ಈಗ ಕೆಲವೊಂದು ನರಗಳಿಂದಾಗಿ ತೊಂದರೆ ಆಗ್ತದೆ, ಸೊ ಆಗ ನರತಜ್ಞರ ಹತ್ರ ಕಳಿಸಿ ಕೊಡ್ತಾರೆ. ಅದೇ ಅವರ ಮಾರ್ಗದರ್ಶನ ಮೇರೆಗೆ ಹೋದಾಗ ಸರಿಯಾದ ಟ್ರೀಟ್ಮೆಂಟ್ ಮೂಲಕ ಬೇಗ ಗುಣ ಹೊಂದಿಕೊಳ್ಬಹುದು. ಇಲ್ಲದ್ರೆ ಸುಮ್ಮನೆ ಆ ಮಾತ್ರೆ ಅಂತ ತಲೆನೋವಾಗಿ ಬಿಡ್ತದೆ, ತಲೆನೋವಾಗ್ತಾ ಇರ್ತದೆ ಅಂತ. ನಿಜವಾಗಿ ಒಳ್ಳೆ ಸರ್. ಪ್ರಿಯ ವೀಕ್ಷಕರೇ, ಈವರೆಗೆ ನಾವು ಆರೋಗ್ಯದ ಬಗ್ಗೆ, ತಲೆನೋವು ಇದರ ಬಗ್ಗೆ ನಾವು ಅನೇಕ ರೀತಿಯ ಸಲಹೆಗಳನ್ನು ನಾವು ನಮ್ಮ ಡಾಕ್ಟರ್ ಸರ್ನ ಹತ್ರ ನಾವು ಕೇಳಿಕೊಂಡಿದ್ದೇವೆ.
ಅನೇಕ ಸಲಹೆಗಳನ್ನ ಅವರು ನೀಡಿದ್ದಾರೆ. ಯಾವ ರೀತಿಯ ತಲೆನೋವುಗಳು ಬರ್ತದೆ, ಅದಕ್ಕೆ ಏನು ಮಾಡಬೇಕು, ಎಲ್ಲಿ ಮೊದಲು ಹೋಗಬೇಕು, ಮೆಡಿಕಲ್ಗೆ ಹೋಗಬೇಕಾ, ಡಾಕ್ಟ್ರ್ ಬಳಿಗೆ ಹೋಗಬೇಕಾ. ನೀವೇ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದೀರಿ, ನೀವು ಕೇಳ್ತಾ ಇದ್ದೀರಿ, ನೀವೇ ತೆಗೆದುಕೊಳ್ಳಬೇಕಾದ ತೀರ್ಮಾನವಾಗಿದೆ. ನಾವು ಮೆಡಿಕಲ್ಗೆ ಹೋಗಬೇಕಾ, ಡಾಕ್ಟ್ರ್ ಬಳಿಗೆ ಹೋಗಬೇಕಾ. ಯಾಕೆಂದರೆ ನಾವು ಮೆಡಿಕಲ್ಗೆ ಹೋಗಿ ಮಾತ್ರೆಗಳನ್ನು ಯಾವಾಗಲೂ ತಗೊಂಡು ಸೇವಿಸ್ತಾ ನಮ್ಮ ತಲೆನೋವಿಂದ ತಲೆನೋವಿಗೆ ನಾವು ಹೋಗ್ತಾ ಇರಬೇಕಾ, ಅಥವಾ ನಾವು ಸರಿಯಾದ ಡಾಕ್ಟ್ರ್ ಬಳಿಗೆ ಹೋಗಿ ಆ ಸಲಹೆ ಮೇರೆಗೆ ನಾವು ತೆಗೆದುಕೊಳ್ಳುವುದಾದರೆ ನಮ್ಮ ನೋವುಗಳಿಂದ ಬೇಗ ಹೊರಗೆ ಬರಬಹುದು ತಲೆನೋವುಗಳಿಂದ. ಅಥವಾ ಮನೆಯಲ್ಲಿದ್ದುಕೊಂಡು ಯಾವ ರೀತಿ ಅದು ಯಾವ ರೀತಿಯಲ್ಲಿ ಬರ್ತದೆ ತಲೆನೋವುಗಳು, ಬೇರೆ ಬೇರೆ ರೀತಿಯಲ್ಲಿ ತಲೆನೋವುಗಳು ಬರುವ ವಿಷಯದಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ ಪ್ರಿಯರೇ. ಈವರೆಗೆ ನಮ್ಮ ಮಧ್ಯದಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೆ ಬೇಕಾಗುವ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅವರನ್ನು ಈ ಒಂದು ಸಮಯದಲ್ಲಿ ನಮ್ಮ ಆಸರೆ ಟಿವಿಯ ವೀಕ್ಷಿಸ್ತಿರುವ ನಿಮ್ಮ ಪರವಾಗಿಯೂ ಆಸರೆ ಟಿವಿಯ ಪರವಾಗಿಯೂ ನಾನು ಅವರಿಗೆ ವಂದನೆ ಸಲ್ಲಿಸ್ತೇನೆ. ಪ್ರಿಯ ವೀಕ್ಷಕರೇ, ಮುಂದಿನ ಆರೋಗ್ಯ ಕಾರ್ಯಕ್ರಮ ಇನ್ನೊಂದು ವಿಷಯದೊಂದಿಗೆ ಬರುವವರೆಗೆ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ಅಲ್ಲಿಯವರೆಗೆ ವಂದನೆಗಳು.